ಹೋಗಮ್ಮ ನೀನೆ ನಮ್ಮನೆ ಮಹಾಲಕ್ಷ್ಮಿ ಅಂದ್ರೆ ಇವಾಗ ನೀನೇನೆ ಹೋಗಿ ನೋಡಮ್ಮ ಇದೇ ನಮ್ಮ ದೇವ್ರ ಮನೆ ಹೋಗಿ ದೇವ್ರಿಗೆ ಹೊಸಿ ನಮಸ್ಕಾರ ಮಾಡ್ಕೊಬಿಟ್ಟು ಈ ದೀಪನ 2 ಹೊಸ್ಲಾಗು ಹಚ್ಬಿಟ್ಟು ಒಳಗಡೆಗೆ ಹೋಗಿ ನಮಸ್ಕಾರ ಹಾಕಬಿಟ್ಟು ಮನೇನ ಬೆಳಗತ್ತರ ನೋಡ್ಕೊಳಪ್ಪ ದೇವ್ರೆ ಅಂತ ಒಂದ್ಸಲ ಕೈ ಮುಗಿದ್ಬಿಟ್ಟು ಬಾವ. ನಾನು ನಮ್ಮ ಅತ್ತೆ ಇದ್ದಾಗ ಅವಾಗ ನಾನು ಬಂದು ಹಿಂಗೆ ಬೆಳಗಿದ್ದೆ ಈ ಮನೇನ ಕಷ್ಟವೋ ಸುಖವೋ ಅನ್ಸರ್ಸ್ಕೊಂಡು ಹೋಯ್ತೀನಿ ಅಂತ. ನೀನು ಬಾವ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಿಟ್ಟು ಬಾ. ಸರಿ ಅತ್ತೆ ಆಯ್ತು. ಅಂತೂ ಇಂತೂ ಎಲ್ಲ ವಿಘ್ನಗಳು ಕಳೆದವು. ಈಚೆ ಕಡೆ ಕುತ್ಕೊಂಡು ಪುಂಗಿ ಊತ್ತವಳಲ್ಲ, ಊತ್ತಾನೆ ಕುತ್ಕೊಳ್ಳಿ, ಅದೆಷ್ಟೊತ್ತಾಯ್ತದ ಆಗ್ಲಿ ಊತ್ತಾನೆ ಕುತ್ಕೊಳ್ಳಿ ಅವಳು. ನಾನು ನೋಡಿದ್ರೆ ಹೆಂಗೆಲ್ಲ ಸರ್ ಮಾಡಿದೆ ಅಂತ ಹೇಳ್ಬಿಟ್ಟು ಎಲ್ಲ ಒಳ್ಳೇದಾಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಒಳ್ಳೆಯರಿಗೆ ದೇವರು ಯಾವುದೋ ಒಂದು ರೂಪದಾಗೆ ದಾರಿ ತೋರಿಸ್ತಾನಂತೆ. ಹೋಗವ್ವ ಉಷಾ ಹೋಗು, ಏನು ಬೇಜಾರು ಮಾಡ್ಕೊಬೇಡ ನೀನು, ಏನಪ್ಪ ಹಿಂಗಾಯ್ತು ಅಂತ. ಹೋಗಿ ಒಳಗಡೆ ಹೋಗಿ ದೀಪ ಹಚ್ಚೋಗಮ್ಮ. ಹಂಗೆ ಊದ್ಗಡಿ ಬೆಳಗ್ಬಿಟ್ಟು ದೇವ್ರಿಗೆ ಹಂಗೆ ಒಂದು ಮಂಗಳಾರತಿ ಮಾಡ್ಬಿಡವ. ಮಾಡ್ಬಿಟ್ಟು ನಿಧಾನ ಕೈ ಮುಕ್ಕೊಂಡು ಈಚೆ ಕಡೆಗೆ ಬಾಬಾ. ಅಲ್ಲೈತ್ ನೋಡು ಆರ್ತಿಗೆ ಎಲ್ಲನೂ ರೆಡಿ ಮಾಡ್ಬಿಟ್ಟು ಇಕ್ಕಿದೀನಿ. ಆರ್ತಿಗೆ ನೋಡು ಮಗ, ನೀನಂತೂ ಒಳಗಡೆಗೆ ಹೋಗೋದಿಲ್ಲ, ಪೂಜೆಗಿದೆ ಅಂತ ಮಾಡೋದಿಲ್ಲ ತಗ. ಕೈಯನ್ನ ಮುಗಿಕಣ್ ಮಗ, ಒಳ್ಳೇದಾಗ್ಲಿ ಅಂತ. ಸರಿ ಬಿಡಮ್ಮ ಆಯ್ತು. ನನ್ಗಂತೂ ಅಮ್ಮ ಫುಲ್ ಖುಷಿ ಆಗ್ತೈತೆ. ಹೆಂಗ ಒಳ್ಳೆ ಅತ್ತಿಗೆ ಸಿಕ್ಬಿಟ್ಲು ನನ್ಗಂತೂ. ಇನ್ಮೇಲೆ ನನಗೆ ಯಾವುದೇ ತಾಪತ್ರ ಏನೂ ಇರಕ್ಕಿಲ್ಲ. ಅಲ್ಲಿ ನೋಡಿದ್ರೆ ನನ್ನ ತಮ್ಮನ ಹೆಂಡತಿ ಬಂದವಳೆ, ಇಲ್ಲಿ ನೋಡಿದ್ರೆ ನಮ್ಮ ಅಣ್ಣನ ಹೆಂಡತಿ ಬಂದವಳೆ. ನನಗಂತೂ 2 ಕಡೆಯಿಂದನೂ ಆರಾಮಪ್ಪ. ಎಲ್ಲಿಗೆ ಹೋದ್ರೂ ಆರಾಮಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬೋದು. ನಮ್ಮನೆ ಬೇಜಾರಾದ್ರಂತೂ ಸುತ್ತೊಡಿತಾನೆ ಇರ್ಬೋದು ಕಣಮ್ಮ. ಏನಂತೀಯಾ? ಅತ್ತಿಗೆಗಳತ್ತಾಗ ಊಟ ದಿಕ್ಕಿಸ್ಕೊಂಡು ತಿನ್ನೋದು ಅಂದರೆ ಪುಣ್ಯ ಪುಣ್ಯ. ಉಷಾ ಏನೋ ಮಾಡ್ಕೊಡ್ತಾಳೆ. ನಮ್ಮನೆಗೆ ಅವಳೆಲ್ಲ ಮನೆಯಾಳಿ, ಅವಳ ಕತೆ ಯಾಕೆ ಕೇಳಿ ಬಿಡು. ಅವಳು ಮಾಡಿಕೊಟ್ಟಾಗ ನೀನು ತಿಂದಾಗ ನೋಡಿವಂತೆ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆ ನಮಸ್ತೆ ನಮಃ. ಅಪ್ಪ ಸ್ವಾಮಿ, ಈ ಮನೆಗೆ ನಾನು ಬಂದಿದ್ದೀನಿ, ದಯವಿಟ್ಟು ಏನು ಕಷ್ಟ ಅಡ್ಡಿ ಆತಂಕಗಳು ಬರ್ದಿದ್ದಂಗೆ ಕಾಪಾಡು ಅಂತ ನಾನು ನಿನ್ನ ಹತ್ರ ಕೇಳೋದು ಇಲ್ಲ. ಅಡ್ಡಿ ಆತಂಕಗಳೆಲ್ಲ ಬಂದೇ ಬರ್ತವೆ, ಅವನ್ನೆಲ್ಲ ಎದುರಿಸಿ ನಿಂತ್ಕೊಳ್ಳೋಷ್ಟು ಶಕ್ತಿ ಕೊಡಪ್ಪ ದೇವರೇ ನನಗೆ. ದಯವಿಟ್ಟು ಒಳ್ಳೇದು ಮಾಡಪ್ಪ. ನೋಡ್ದೇನಕ್ಕ ಹುಡುಗಿ ಪಾರಿನಾಗ ಬೆಳೆದ್ ಬಂದ್ರು ಯಾ ಪಾಟಿ ಒಳ್ಳೆ ಗುಣ ಭಾವಣಿಕೆ ಕಲ್ತವಳೆ ಅಂತ ಹೇಳ್ಬಿಟ್ಟು ದೇವ್ರ ಮ್ಯಾಗಿರೋ ಭಕ್ತಿ ನೋಡಿಯಾ ಹೆಂಗೈತ್ ಭಕ್ತಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಹೇಳೋದು. ಎಲ್ಲಿಂದ ಮಾಡ್ಕೊಂಬಂದ್ವಿ ಅಂತ ಮುಖ್ಯ ಅಲ್ಲ, ಮನೆತನ ಅಪ್ಪ ಅಮ್ಮ ಹೆಂಗ್ ಬೆಳೆಸ್ತಾರ ಮಕ್ಕಳು ನನ್ನದೇನಿಯ ಮುಖ್ಯ. ನನಗಂತೂ ದೇವರಣೆಗೂ ಉಸುನಂತ ಹುಡುಗಿ ಸಿಗಕ್ಕಿಲ್ಲ ಬಿಡು. ನಂಗೂ ಹಂಗೇನೆ ನೀ ಅನ್ನಿಸ್ತೈತಿ. ಏನಬ್ಬ ಮಗ, ಅಲ್ಲೇ ತಟ್ಟೆ ಇಕ್ಬಿಡು ಬಾವ, ಬಾ ಅಲ್ಲೇ ತಟ್ಟೆ ಇಕ್ಕಿ. ಮತ್ತೆ ಮಾವ ಆಶೀರ್ವಾದ ಮಾಡಿ ನನಗೆ. ನೂರ್ ಸುಖವಾಗಿ ಬಾಳವ ಮಗಳೇ. ನನ್ನ ಆಶೀರ್ವಾದ ಯಾವಾಗೂ ನಿನ್ ಮೇಲೆ ಇರ್ತದೆ ಕಣವ. ಎಲ್ಲ ಒಳ್ಳೇದಾಯ್ತದೆ. ದೇವರಂತೂ ಯಾವಾಗೂ ನಮ್ಮ ಪರ ಇರ್ತಾನೆ, ಒಳ್ಳೆಯ ಪರ. ನೀನೇನು ತಲೆ ಕೆಡಿಸ್ಕೊಬೇಡ, ಎಲ್ಲ ಒಳ್ಳೇದಾಯ್ತದೆ. ಆದಷ್ಟು ಬೇಗ ನಂದು ಮಗನ ಎತ್ಕೊಟ್ಬಿಟ್ಟು ನಮ್ಮ ಅಜ್ಜ ಅಜ್ಜಿ ಮಾಡ್ಬಿಡಮ್ಮ. ಚಿಕ್ಕಮ್ಮ ಆಶೀರ್ವಾದ ಮಾಡಿ. ಎದ್ದೊಳವ ಎದ್ದೊಳವ. ನನ್ನ ಆಶೀರ್ವಾದ ಯಾವಾಗೂ ನಿನ್ನ ಮೇಲೆ ಇದ್ದೇ ಇರ್ತದೆ. ಎದ್ದೊಳವ ಸಾಕು. ಎಷ್ಟು ಅಂತ ಹೇಳ್ಬಿಟ್ಟು ಬಗ್ ನಮಸ್ಕಾರ ಮಾಡ್ತೀಯಾ. ಮದುವೆಯಿಂದ ಈ ಕಡಿಕಂತೂ ಒಂದು 50 ಕಿತ್ತ ಬಿದ್ದುಬಿಟ್ಟಿದ್ಯಾ ಕಾಲ್ಗೆ. ಎದ್ದೊಳು ಎದ್ದೊಳು. ನೋಡಿ ಅತ್ತಿಗೆ, ನನ್ನ ಕಾಲ್ಗೂ ಏನಾದರೂ ಬೀಳ್ತೀರಾ ಅಂತ. ಹಾ ನನಗೂ ಒಂದು ಹೆಣ್ಮಗು ಆಗಲಿ, ನಿನಗೂ ಒಂದು ಗಂಡು ಮಗು ಆಗಲಿ, ಆಮೇಲೆ ನನ್ನ ಮಗಳನ್ನ ಮದುವೆ ಮಾಡ್ಕೊ ಅಂತ ನಾನೇ ನಿನ್ನ ಕಾಲಿಗೆ ಬೀಳ್ತೀನಿ. ಅಬ್ಬೋ ನಾನೇ ನಿಮ್ಮ ಕಾಲಿಗೆ ಬೀಳ್ತೀನಿ, ನಿಮಗೆ ಒಂದು ಗಂಡು ಮಗು ಆಗಲಿ. ಆಯ್ತದೆ ಬಿಡ್ರಮ್ಮು. ಹೆಂಗೋ ಇಬ್ರು ಸೇರಿ ನಮ್ಮನ್ನ ಅಜ್ಜಿ ಮಾಡ್ಬಿಟ್ರೆ ಅಷ್ಟೇ ಸಾಕು. ನೋಡು ಉಷಾ, ನಡಿ ಹೋಗ್ಬಿಟ್ಟು ಅಡುಗೆ ಮನೆಗೆ ನಿನ್ನ ಕೈಯಾರೇನೆ ಹೆಂಗಾದ್ರೂ ಮಾಡಿ ಸ್ವೀಟ್ ಮಾಡ್ಬಿಟ್ಟು ತಗೊಂಡು ಬರಬೇಕು, ಸರಿನಾ? ಹೆಂಗ್ ಮಾಡಿದ್ರು ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಹೋಗಿ ಎಲ್ರಿಗೂ ಏನಾದ್ರೂ ಒಂದು ಸಿಹಿ ತಿಂಡಿನ ಮಾಡ್ಕೊಂಡು ಬರಬೇಕು. ಅಡುಗೆ ಮನೆ ನಿಂದನೆ. ಮೊದಲನೇ ಸಲ ಅಡುಗೆ ಮಾಡ್ತಾ ಇದೆಯಲ್ಲ ಅಡುಗೆ ಮನೆನಾಗೆ, ಅದಕ್ಕೆ ಮೊದಲನೇ ಸಲ ಸಿಹಿನೇ ಮಾಡಬೇಕು. ಬೇಕಾದ್ರೆ ನಿನ್ನ ಗಂಡನ್ನ ಜೊತೆ ಕರ್ಕೊಂಡೋಗು ಸಪೋರ್ಟ್ಗೆ. ಅಯ್ಯೋ ಅದಕ್ಕೆ ನಾನೇ ಬರ್ತೀನಿ ಸಪೋರ್ಟ್ಗೆ. ಬೇಡ ಮಗಳೇ, ಸೊಸೆನೇ ಹೋಗಿ ಮೊದಲನೇ ಅಡುಗೆನ ಅವಳೇ ಮಾಡಬೇಕು. ನನ್ನ ಮಗ ಬೇಕಾದ್ರೆ ಸಹಾಯ ಮಾಡ್ಬೋದು, ನೀನೇನು ಹೋಗ್ಬೇಡ. ಬಾ ನಾವು ಕೂತ್ಕೊಂಡ್ರಣ, ನನ್ನ ಮುದ್ದಾಗಿ ಸೊಸೆ ಹೋಗ್ಬಿಟ್ಟು ಮಾಡ್ಕೊಂಡು ಬರ್ತಾಳೆ. ಬನ್ನಿ ಹೋಗಿ ಮಾಡ್ಕೊಂಡು ಬರೋಣ. ಅಯ್ಯೋ ನನ್ಗಿದೆಲ್ಲ ಬರಲ್ಲ. ಆದ್ರೂ ಪರವಾಗಿಲ್ಲ ಬನ್ನಿ, ನಾನು ಕಳ್ಸ್ಕೊಡ್ತೀನಿ. ಯೂಟ್ಯೂಬ್ ಇಲ್ವಾ? ಬನ್ನಿ. ಅಮ್ಮ ಪುಂಗಿ ಊದ್ತಾನೆ ಐತೆ. ಹೀಗೇನು ಹೇಳಿ ಹೋಗಿ ಊದ್ಲಿ ಬಾ. ಅದೆಷ್ಟೋ ತೂತ್ತಳ ಊದ್ಕೊಳ್ಳಿವಾ ಪುಂಗಿಯ ಬಿಟ್ಬಿಟ್ರೆ ಕಚ್ಚುತ್ತವೆ ಅಂತ ಅವಳಿಗೂ ಗೊತ್ತಾಯ್ತದೆ. 10 ನಿಮಿಷ ಅಂತ ಹೇಳ್ಬಿಟ್ಟು ಊದ್ತಾನೆ ಅವಳಲ್ಲ, ಊದ್ತಾನೆ ಇರ್ಲಿ ಸುಮ್ಕಿರು. ಹಂಗೆ ನಡ್ಕೊಂಡು ಹೋಗುವನು ಎದ್ಬಿಟ್ಟಿಲ್ಲ ನಾ ಒಂದು ಮೂಲ್ಗೆ. ನೀ ನಿಧಾನಕ್ಕೆ ಊದ್ಕೊಂಡು ನಡ್ಕೊಂಡು ಹೋಗು ಅಂತ ಅನ್ನು. ನಡ್ಕೋಣ ತಗೆ, ಸಾಲದು ಊಕ ಹೋಗ್ಲೇ ತಗೆ. ಸರಿ ಕಣಮ್ಮ ಆಯ್ತು. ಮದ್ವೆ 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 ಅಂತಿದ್ರಿ, ನಿಮ್ಗೆ ಸಮಾಧಾನ ಆಯ್ತೇ ಇವಾಗ? ಯಾವಾಗ ಮದ್ವೆ ಏನ್ ಮಾಡ್ಲಿ, ಮದ್ವೆಗೆ ಏನ್ ಮಾಡ್ಲಿ, ಮದ್ವೆಗೆ ಏನ್ ಮಾಡ್ಲಿ, ಆಗಿರ್ಬೇಕಲ್ವೇ ಸಮಾಧಾನ? ಹಬ್ಬ ನಿಜವಾಗ ಒಂದು ರೇಂಜಿಗೆ ಸಮಾಧಾನ ಆಗೋಗ್ಬಿಟ್ಟೈತಿ. ಆದರೆ ಈ ಮನೆಯಾಳಿ ಇವಳೆಲ್ಲ ಈ ಮನೆಯಾಳಿ ಮಾಡಿರೋ ಕೆಲಸಕ್ಕೆ ಅವುಗಳನ್ನೆಲ್ಲ ಬಿಟ್ಬಿಟ್ಟು ತಲೆ ಕೆರ್ಕಳಂಗೆ ಮಾಡ್ಬಿಟ್ಟು ನಮಗೇನೇನಿಯ ಇವಳನ್ನ ಮನೆ ಬಿಟ್ಟು ಓಡ್ಸೋ ಗಂಟ ನಂಗೆ ನೆಮ್ಮದಿಲ್ಲ ನೋಡು. ಕಷ್ಟಪಟ್ಟು ಇಷ್ಟಪಟ್ಟು ಮನೆ ಕಟ್ಟಿವ್ನಿ, ಹಿಂಗೆ ಇರಬೇಕು ಅಂತ. ಈಗ ಈ ಮನೆಯಾಳಿಯಿಂದ ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಲ್ಲಪ್ಪ ಅಂತ ಯಾವುದೇ ಜಲ್ ಅಂತಿತ್ತು. ಈ ಹಂಗವತ್ತಾಗ ನೀನೇ ಬಂದ್ಬಿಟ್ಟು ಎಲ್ಲ ಸರ್ ಮಾಡಿಕೊಟ್ಟಿದ್ದಕ್ಕೆ ಅಪ್ಪ
ದೇವ್ರೆ ಸೊರಾಯ್ತು. ಇಲ್ಲ ಅಂತೇಳಿದ್ರೆ ದೇವ್ರನ್ನೇ ಮನೆ ಖಾಲಿ ಮಾಡೋಣ, ಎಲ್ಲನ ಒಂದು ಮೂಲೆಗೆ ಯಾವುದೋ ಒಂದು ಮನೆ ಕಟ್ಕೊಂಡ್ರೆ ಆಯ್ತು, ಸಣ್ಣ ಮನೆ ಕಟ್ಕೊಂಡು ಆಮೇಕಿಂದ ನೋಡೋಣ ಬಿಡು ಅಂತ ನಾನು ಸುಮ್ಕಿದ್ದೆ. ನಮಗೂ ಗೊತ್ತಿರ್ಲಿಲ್ಲ. ನಾನುನುವೆ ನನ್ನ ಮಗಳು ಓದ್ವಲ್ಲ, ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರೋಣ ಏನೋ ಎತ್ತು ಅಂತ. ಹೋದಾಗೆ ನೀ ಗೊತ್ತಾಗಿದ್ದು ಈ ಮನೆಯಾಳ್ರಿಂದನೇ ನೀ ಅಯ್ಯಪ್ಪನ್ ತಕೋಬಿಟ್ಟು ಈ ಮನೆಯಾಳ್ರು ಇಸ್ಕೊಬಿಟ್ಟು ಬಂದವ್ರೆ ಅಂತ ಹೇಳ್ಬಿಟ್ಟು. ಅಪ್ಪ ಸದ್ಯ ಬಿಡು, ಗೊತ್ತಾಗಿದ್ದಕ್ಕೆ ಸೊರೋಯ್ತು. ಇಲ್ಲ ಅಂದಿದ್ರೆ ಮನೆ ನಿಜವಾಗೂ ಖಾಲಿ ಮಾಡಿಸ್ಬಿಡ್ತಾ ಇದ್ವಿ ಅಷ್ಟೇನೆ. ಇನ್ನೇನು ನೋಡಕ್ಕಾಯ್ತದೆ, ಯಾವ್ಯಾವ ಮೂಲೆಗೆ ಹಾವುಗಳವೋ ಏನೋ ಗೊತ್ತಿಲ್ಲ ಅಂತ. ಆ ರಾವಂತೆ ಆ ರಾವುನುವೆ ಅಲ್ಲೇ ಅವೆ ಶಾರದೆ ಮುಂದೆ ನೀ ಕುಂತ್ಕೊಂಡವೆ. ಅದೇನು ಮಾಡ್ಕೊತಾಳೆ ಮಾಡ್ಕೊಳ್ಳಿ, ಸುಮ್ಕಿರಿ. ಸರಿಯಾಗಿ ಮಾಡಿದ್ಯಾ ಬಿಡು. ಮಾಡಿದುಣ್ಣೋ ಮಾರಾಯ ಅನ್ನಂಗೆ ಅವಳು ಮಾಡಿದ್ನ ಅವಳೇ ಅನ್ಭವಿಸ್ಕೊಂಡು ಸಾಯ್ಲಿ, ಇನ್ನೇನು ಮಾಡೋಕ್ಕಾಯ್ತದೆ. ಊರು ತುಂಬ ಪುಂಗಿ ಉತ್ಕೊಂಡೆ ಓಡಾಡ್ಲಿ, ಸುಮ್ಕಿರು. ಆ ಅಪ್ಪಂಗೆ ಏನೇನೋ ಫೋನ್ ಮಾಡ್ಬಿಟ್ಟು ಕರಿತೀನಿ, ಬಂದ್ಬಿಟ್ಟು ಅದೇನೋ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಲ್ಲ. ಕರಿಯಂಗಿದ್ರೆ ಫೋನ್ ಮಾಡ್ಬಿಟ್ಟು ಕರಿ, ಬಂದತ್ತ ಗಿಡ್ಕೊಂಡನ ಹೋಗ್ಲಿ. ಇಲ್ಲ ಹಂಗೆ ಮನೆಯಲ್ಲಿ ಆಟ ಆಡಲಿ ಅಂದರೆ ಊರೆಲ್ಲ ತಿರುಗಲಿ, ಸುಮ್ಮನಿರು. ಊರು ಹೋಗಿ ತಿರ್ಕೊಂಡು ಪುಂಗಿ ಉತ್ಕೊಂಡು ಕಿಂದರಿ ಜೋಗಿ ಇಲ್ಲಿ ಹಿಡ್ಕೊಂಡು ಹೋದ್ನಲ್ಲ, ಹಂಗೆ ಇವಳು ಆ ಹಿಡ್ಕೊಂಡು ಹೋಗ್ಲಿ. ಊರಾಗಿರ ಆವು ಅಲ್ಲಿ ಕಿತ್ತಿರವು ಕೀಳ್ದಿರವು ಮೂಲೆ ಮುಡುಕ್ನಂಗೆ ಮನೆ ಕಂಡ್ರವು ಎಲ್ಲ ಎದ್ದತ್ತ ಶಾರದಿಂದೇನಿಯೋ ಒಯ್ತಾ ಇತ್ತವ ಸುಮ್ಕೇನಿಯೋ ಒಂದೇ ಸಮನಾಗಿ. ಅದು ಸರಿನೇನಿಯ. ಅಮ್ಮ ಸೂಪರ್ ಆಗಿ ಮಾಡೋಳೆ ಕಣಮ್ಮ. ನೀನ್ ತಿನ್ಬೇಕಷ್ಟೇನೆ ಅವಳು ಮಾಡಿರೋದನ್ನ. ಯಾಕೆ ಹಂಗಂತ್ಯಾ? ಸಂದಕ್ ಮಾಡಿಲ್ವೇನಾ? ಅತ್ತೆ ಅವ್ರು ಸುಮ್ಮನೆ ಆಡ್ಕೊಳ್ತಾವ್ರತ್ತೆ. ಈಗ ತಗೊಂಡ್ ಬರ್ತೀನಿ ನೋಡ್ರಿ ನೀವೇನೇನೆ. ಅಯ್ಯೋ ಹೆಂಗ್ ಆಡ್ಕೊತಾರೆ ನೋಡಿ, ನಿಂಗೆ ಮಾಡಕ್ ಬರಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಯಾಕರ ಎಗುಸ್ತೀಯ? ಸುಮ್ಕಿರು, ಅವಳಗ್ ಬಂದಂಗ್ ಮಾಡ್ಲಿ. ಮನೆ ಅಷ್ಟೇ ಮನೆಗ್ ಬಂದಾಗ ಮಾಡ್ಲೇಬೇಕು ತಾನೇ. ಸೀನಾ ಮಾಡ್ತಾವ್, ಸುಮ್ಕಿರು. ತಿನ್ನಿ ಅತ್ತೆ, ತಿನ್ ನೋಡಿ. ಅಮ್ಮ ನಿಜ ಹೇಳ್ತಾ ಇದೀನಿ, ನಿಜವಾಗೂ ತಿನ್ಬೇಡ ಅವಳು ಮಾಡಿರೋದನ್ನ. ನಿಜವಾಗೂ ಏನಾರ ಒಂದ್ ಆಗ್ತೈತೆ. ಏ ಅತ್ತೆ ನೀವು ನೋಡಿ ಹೆಂಗ್ ಆಡ್ಕೊತಾರೆ, ನೀವು ತಿನ್ ನೋಡಿ. ಸಂದಾಕ್ ಮಾಡಿದ್ಯಮ್ಮ. ಕೇಸರಿ ಬಾತ್ ಅಂತೂನುವೆ ಬಾಯಿ ಇಕ್ಕುದ್ರೇಣಿಯ ಕರಗೋಯ್ತದೆ, ಹಂಗ್ ಮಾಡಿದ್ಯಾ. ಸೂಪರ್ ಆಗೈತೆ. ಸಂದಾಕೈತೆ ಹೇಳು. ಈ ನನ್ನ ಮಗವನಲ್ಲ, ನನ್ನ ಮಗ ಮಾಡಕ್ ಕೆಲ್ಸ ಇಲ್ಲ ಅಂದ್ರೂ ಬುರಿಗ ಹಿಂಗ್ ಪುಂಗಿ ಹೊಡ್ಕೊಂಡು ಸುಳ್ಳು ಹೇಳದೆ ನೀವನು ಕಳ್ಳ ಇದೆ ಇವನು. ಸುಮ್ಮನೆ ಇರಕ್ಕಿಲ್ಲ, ಆಡ್ಕಣದೆ. ಏನಾರ ಮಾಡ್ಲಿ ನಾನು ಹಿಂಗೆ ಆಡ್ಕತಾನೆ. ನೋಡವ ಉಷಾ, ಇನ್ನೊಂದ್ಕಿತ ಏನಾರ ಆಡ್ಕೊಳಕ್ ಬಂದ ಅಂದ್ರೆ ಮಾತ್ ಕೊಡ್ದಂಗೆ ಹೇಳು. ಹೋಗ್ ನೀನೇ ಅಡ್ಗೆ ಮನೆಗೆ ಮಾಡ್ಕೊಂಡು ತಿನ್ನೋಗು, ನಾನಂತೂನುವೆ ಮಾಡಕ್ಕಿಲ್ಲ ಅಂತ ಹೇಳವ, ಸರಿನಾ? ಮಾಡ್ಕೊಂಡು ತಿಂತಾನಲ್ಲ, ಅವಾಗ ಏನ್ ಮಾಡ್ತಾನೆ, ಯಾವ್ದೋ ಒಂದ್ ಇರ್ಲಿ ಬಿಡಪ್ಪ ಇವನು, ಯಾವ್ದು ತಿಂದ್ರೇನು ಯಾವ್ದು ಬಿಟ್ರೇನು ಅಂತ ಹೇಳ್ಬಿಟ್ಟು ಆಮೇಕಿಂದ ಅವನೇ ಬಾಯಿ ಮುಚ್ಕೊಂಡು ಸುಮ್ನೆ ಆಯ್ತಾನೆ. ಏನ್ ಚಿಕ್ಕ? ಅಯ್ಯೋ ಸುಮ್ನಿರಿ ಅತ್ತೆ. ಚಿಕ್ಕಮ್ಮ, ನಾನು ಮಾಡಿದ್ದೀನಿ ಅಂತ ನೀವು ಅನ್ಬೇಡಿ. ನಿಜ ಹೇಳಿ, ಚೆನ್ನಾಗೈತೆ ತಾನೆ? ಯೂಟ್ಯೂಬ್ ನೋಡ್ಕೊಂಡೆ ನಾನು ಮಾಡಿದ್ದು. ಹೇ ಬಾಳ ಚೆನ್ನಾಗೈತೆ, ಬಾಳ ಚೆನ್ನಾಗೈತೆ ಅಲ್ವಾ? ಏನಂತೀರಾ ನೀವು? ಏ ಬಾಳ ಚೆನ್ನಾಗೈತೆ ಬಿಡು. ಅಪ್ಪ ಸದ್ಯ ಮೊದಲನೇ ಅಡ್ಗೆನೆ ಫಸ್ಟ್ ಕ್ಲಾಸಾಗಿ ಬಂದೈ ಸಾಕು. ಮತ್ತೆ ಇವತ್ತು ನೈಟು ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನೇನಾದ್ರೂ ಮಾಡಿ ಅಡ್ಗೆ ಮಾಡ್ತೀನಿ. ನೋಡಮ್ಮ ಸೊಸೆ, ಹಾರಿಸ್ ತಗೊಳಕ್ ಹೋಗ್ಬೇಡ. ನಮ್ಮ ಮನೆಗೆ ಒಬ್ರು ಇಬ್ರು 3 ಜನ ಇಲ್ಲ, ತುಂಬಾ ಜನ ಅವ್ರೆ. ಅವರೆಲ್ಲ ಕೋತಿ ಬಾಲುಗಳು ಎಲ್ಲ ನಾವೇನು ಅಡುಗೆ ಮಾಡಿದ್ರು ಅದೆಲ್ಲ ತಿನ್ಕೊಂಡು ಹೋಗ್ತಾರೆ. ನೀ ತಲೆನೇ ಕೆಡಿಸ್ಕೊಬೇಡ, ಸುಮ್ಮನಿರು. ಅಡುಗೆ ಮನೆ ಕಡೆ ನೀನು ತಲೆನೇ ಯಾಕೆ ಮಲ್ಕೋಬೇಡ, ನಾನು ನೋಡ್ಕೊಳ್ತೀನಿ. ಈಗ ನಿಮ್ಮ ಅಮ್ಮರೆಲ್ಲ ಇವತ್ತು ಬರಂಗಿಲ್ಲ ಅಂತ ನಾಳೆಗೆ ಬರ್ತಾರಂತೆ. ನಿಂದೆಲ್ಲ ಮೊಡ್ಲಕ್ಕಿ ಶಾಸ್ತ್ರ ಎಲ್ಲ ಮುಗಿಲಿ, ಆಮೇಲಿಂದ ಬೇಕಾದ್ರೆ ನೋಡೋಣ. ನೀನು ಅಡುಗೆ ಮನೆ ಅಂತ ಓಕೆ ಹೋಗ್ಬೇಡ. ಈ ಮನೆನಾಗೆ ನಿಂಗೆ ಇನ್ನೂ ಹೇಳೋ ತುಂಬ ಐತೆ. ಅವರೆಲ್ಲಿರ್ತಾರೆ ನಾವೆಲ್ಲಿರ್ತೀವಿ ಅಂತೆಲ್ಲ ಹೇಳ್ಬೇಕಲ್ವಾ? ಅಲ್ಲಿ ತನಕ ನೀನೇನು ಮುಟ್ಟಕ್ಕೆ ಹೋಗ್ಬೇಡ, ಏನು ಕೆಲಸನೂ ಮಾಡಕ್ಕೆ ಹೋಗ್ಬೇಡ. 1 ತಿಂಗಳು 2 ತಿಂಗಳು ಎಲ್ಲಾದ್ರೂ ದೂರ ಹೋಗ್ಬಿಟ್ಟು ಬರ್ರಿ ಅಷ್ಟೇ. ಹನಿಮೂನ್ ಗಿನಿಮೂನ್ ಅಂತ ಹೇಳ್ಬಿಟ್ಟು ಏನಪ್ಪ ಕರ್ಕೊಂಡೋಗಪ್ಪ ನನ್ನ ಮಗಳನ್ನ, ಕರ್ಕೊಂಡ್ಬಿಟ್ಟು ಬಾಪ. ಆಯ್ತು ಆಯ್ತು. ಓಹೋ, ನನ್ನೇ ಬಿಟ್ಟು ತಿಂತಾ ಇದ್ದೀರಾ? ನಿನ್ಗೋಸ್ಕರ ಅಂತೂ ಇನ್ನೂ ತುಂಬಾನೇ ಐತೆ. ನೀನು ಹೊರಗಡೆ ಇದ್ದಲ್ಲ ಅದಕ್ಕೆ ಕರೀಲಿಲ್ಲ. ಬಾ, ಟೋಟಲ್ ಆಗಿ ನಿನ್ಗೂನು ಹಂಗೇನೆ ನನ್ನ ಗಂಡಂಗೆ ಮಾವನ್ ಬೇರೆ ಕರಿಬೇಕು. ಮಾವನ್ಗೆ ಎಲ್ರಿಗೂ ಕೊಟ್ಬಿಡ್ತೀನಿ, ತಿನ್ಬಿಟ್ಟು ಟೇಸ್ಟ್ ಹೇಳಿವ್ರಂತೆ ಹೆಂಗೈತೆ ಅಂತ. ಹಾ ಸರಿ ಆಯ್ತು.